ಕನ್ನಡ ಸಿನಿಮಾ ರಂಗದಲ್ಲಿ ಕೆಲವರ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ನನಗೆ ಗೊತ್ತು ಅಂತ ನಿನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಇದು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ವಿಪಕ್ಷಗಳಂತೂ ಮುಗಿಬಿದ್ದಿವೆ. ಡಿ.ಕೆ.ಶಿ ಒಂದು ವಾರದಿಂದ ನೆಲದ ಮೇಲೆ ಇಲ್ಲ ಅಂತ ಎಚ್.ಡಿ.ಕೆ. ಹೇಳಿದರೆ, ಇನ್ನು ಸುದೀಪ್, ದರ್ಶನ್, ಯಶ್ ಅವರ ನಟ್ಟು ಬೋಲ್ಟನ್ನು ಸರಿ ಮಾಡ್ತೀರಾ ಅಂತ ಅಶೋಕ್ ಅವರು ಕೇಳಿದ್ದಾರೆ. ಮೊದಲು ಕೆ.ಎನ್. ರಾಜಣ್ಣ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಡಿ.ಕೆ.ಶಿ ಹತಾಶರಾಗಿದ್ದಾರೆ, ವಿಚಲಿತರಾಗಿದ್ದಾರೆ ಅಂತ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ಚಿತ್ರರಂಗ ಅವರದ್ದಲ್ಲ, ಹಗುರ ಮಾತು ಸರಿಯಲ್ಲ ಅಂತ ಮುನಿರತ್ನ ಅಸಮಾಧಾನ ಹೊರಹಾಕಿದ್ರು. ನೀವು ಪಾದಯಾತ್ರೆ ಮಾಡಿದ್ದು ಅಧಿಕಾರಕ್ಕೋಸ್ಕರ, ಅದಕ್ಕೆ ಎಲ್ಲರೂ ಬರಬೇಕು ಅಂದರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ರು. ಈ ಧಮಕಿಯೆಲ್ಲ ನಡೆಯಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ಸಿದ್ದಾರೆ. ಬೆದರಿಕೆ ಧಾಟಿಯಲ್ಲಿ ಡಿ.ಸಿ ಮಾಡಿದ ಮಾತನ್ನು ಕರವೇ ನಾರಾಯಣಗೌಡ ಸಹ ಒಪ್ಪಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಮಾತನ್ನು ಶಾಸಕ ಗಣಿಗ ರವಿ ಬೆಂಬಲಿಸಿ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ರೇವಂತ್ ರೆಡ್ಡಿಗೆ ಹೋಲಿಸಿದ್ದಾರೆ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರ್ಲಿ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಕಳೆದ ಒಂದು ವಾರದಿಂದ ಅವರ ಮಾತುಗಳು ಕೇಳಿದಾಗ ಬಹುಶಃ ಅವರು ಭೂಮಿ ಮೇಲಂತೂ ಇಲ್ಲ. ಸಪೋರ್ಟ್ ಯಾವ ಥರ ಮಾಡಬೇಕು ಅಂತ ನಾನು ಕೇಳೋದು. ಇವರಿಗೆ 138 ಸೀಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಮಾಡಿ ರಾಜ್ಯ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ. ಸಿನಿಮಾ ನಟರದೋ ಇಲ್ಲ ಇನ್ಯಾರ್ದೋ ಜನಗಳದ್ದು ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು. ಡಿ.ಕೆ. ಶಿವಕುಮಾರ್ ಅವರು ಹತಾಶರಾಗಿ ರೀತಿ ನಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಗೊಂದಲಗಳೇನಿದೆ, ದಿನನಿತ್ಯ ಮಂತ್ರಿಗಳು ಡಿ.ಕೆ. ಶಿವಕುಮಾರ್ ವಿರುದ್ಧ ಹೇಳಿಕೆ ನೀಡ್ತಾ ಇರ್ತಕ್ಕಂಥದ್ದು ಬಗ್ಗೆ ಹೇಳೋದಕ್ಕಾಗದೇ ಬಹುಶಃ ಬೇರೆ ಈ ಸಿನಿಮಾ ಇಂಡಸ್ಟ್ರಿ ಮೇಲೆ ಸಿಟ್ಟನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೇವೆ. ಈ ರೀತಿ ದಬ್ಬಾಳಿಕೆ, ದೌರ್ಜನ್ಯ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆತ ಇಲ್ಲ. ಇನ್ನು ಸುದೀಪ್ಗೆ, KGF ಯಶ್ಗೆ, ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಈ ಟೈಮಲ್ಲಿ ಏನಾನ ಅಂಬರೀಷ್ ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ದರು. ಇದರಿಂದ ಸಿನಿಮಾ ರಂಗವನ್ನು ಇಷ್ಟು ಕೀಳಾಗಿ ಮಾತಾಡೋ ಅಂಥದ್ದು ಆ ಸಿನಿಮಾ ರಂಗದ ಕಲಾವಿದರಿಗೆ ಮಾಡದಂಥ ಅಪಮಾನ ಇದು. ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು, ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ. ಇದಕ್ಕೆ ಒಂದು ಇತಿಹಾಸ ಇದೆ. ಇಷ್ಟು ಹಗುರವಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಕೆಲಸ ಮಾಡೋದು ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೀರಿ. ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸ್ತೀರಾ ನೀವು? ದೇವ್ರ ಮುಂದೆ ಪ್ರಮಾಣ ಮಾಡಿರಿ. ನೀವು ಕಬ್ಬಾಳಮ್ಮನ ಮುಗಿತೀರಿ, ಅಲ್ಲಿಗೂ ಬರ್ತೀನಿ, ನಿಮ್ಮ ಅಜ್ಜಯ್ಯನವ್ರ ಹತ್ರಕ್ಕೂ ಬರ್ತೀನಿ. ನಾನು ಪ್ರಮಾಣ ಮಾಡ್ತೇನೆ, ನೀವು ಮಾಡಿ ನೋಡೋಣ ಇಬ್ಬರೂ. ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರಲ್ಲ ಇವರು? ಕನ್ನಡ ಉಳ್ಸೋಕೆ ಯಾಕೆ ಬರಲ್ಲ? ಕನ್ನಡಿಗರ ನೀರಿಗೆ ಯಾಕೆ ಬರಲ್ಲ ನೀನು? ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟು. ನಟ್ಟು ಬೋಲ್ಟ್ನ ನಾಳೆ ಎಲ್ಲ ಇವತ್ತೇ ಟೈಟ್ ಮಾಡಬೇಕು. ರೇವಂತ್ ರೆಡ್ಡಿ ಗೊತ್ತಲ್ಲ, ತೆಲುಗು ಚಲನಚಿತ್ರ ಹಿಂಗೆ ಏನು ಮಾಡಿದ್ರು ಅಂತ. ಕರ್ನಾಟಕದಲ್ಲಿ ಅದು ಮಾಡಬೇಕಾ? ಕನ್ನಡಿಗರು ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ಕ್ಯಾನ್ಸರ್ ಆಪರೇಷನ್ ಆಗಿ ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು, ಏನಕ್ಕೆ ಬರಲ್ಲ ಇವರು? ಇನ್ನು ಕಲಾವಿದರ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆಡಿದಂತಹ ಮಾತು ಈಗ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಚಿತ್ರೋದ್ಯಮದಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಡಿ.ಕೆ. ಶಿವಕುಮಾರ್ ಹೇಳಿಕೆ ಖಂಡಿಸುವ ಧೈರ್ಯವನ್ನು ತೋರಿದ್ದಾರೆ. ಉಳಿದವರಲ್ಲಿ ಹಲವರು ಇದರಲ್ಲಿ ತಪ್ಪೇನಿದೆ ಎಂಬ ಧಾಟಿಯಲ್ಲಿ ಮಾತನಾಡಿ ಡಿ.ಸಿ.ಎಂ ಹೇಳಿಕೆಯನ್ನು ಬೆಂಬಲಿಸಿದ್ದಾರೆ. ಡಿ.ಕೆ. ಹೇಳಿಕೆಯನ್ನು ನಾಗಾಭರಣ ಖಂಡಿಸಿದ್ದಾರೆ. ಡಿ.ಕೆ. ಹೇಳಿಕೆಯಲ್ಲಿ ತಪ್ಪಿಲ್ಲ ಅಂತ ಹಿರಿಯ ನಟಿ ಜಯಮಾಲ, ಸಾಧು ಕೋಕಿಲಾರನ್ನು ದೂರಿದ್ದಾರೆ. ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಆಗಿರುವ ನಟ ಜಗ್ಗೇಶ್ ಟ್ವೀಟ್ ಮಾಡಿ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾವಿನ ಅಂಚಿನಲ್ಲಿರುವ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ಇನ್ನು ಟೈಟ್ ಮಾಡಿ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ದಾರೆ. ಟೀಕೆಗಳ ಬಗ್ಗೆ ಪ್ರತಿಕ್ರಿಯಿಸದೆ ಸಾಧು ಕೋಕಿಲ ಜಾರಿಕೊಂಡಿದ್ದಾರೆ. ಆದರೆ ಡಿ.ಸಿ.ಎಂ ಮಾತ್ರ ನಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನಾನು ಸತ್ಯ ಹೇಳಿದ್ದೀನಿ, ಅವ್ರು ಬೇಕಿದ್ರೆ ಪ್ರತಿಭಟನೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಅವರ ಹಬ್ಬದಲ್ಲಿ ಅವರೇ ಇಲ್ಲ ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ನಟಿ ರಮ್ಯಾ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಅವ್ರು ಹೇಳಿರೋದ್ರಲ್ಲಿ ಸರಿ ಇದೆ, ನಾನು ಅವ್ರ ಮಾತನ್ನು ಒಪ್ತೀನಿ ಅಂತ ಕೂಡ ರಮ್ಯಾ ಹೇಳಿದ್ದಾರೆ. I think
ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಜನ ಬಂದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಥವಾ ಅವರು ಬರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರ ಬೋಲ್ಟು ನಟ್ಟೆಲ್ಲ ಸರಿ ಮಾಡೋದೇನು ಬೇಕಾಗಿಲ್ಲ. ಯಾವುದೂ ಶಾಶ್ವತನೂ ಅಲ್ಲ. ಅಧಿಕಾರ ಶಾಶ್ವತವೇ ಅಥವಾ ಸಿನಿಮಾ ಕೆಲಸ ಶಾಶ್ವತವೇ? ಇರುವಷ್ಟು ದಿನ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳೋದಿದೆಯಲ್ಲ, ಅದೇ ಬಹಳ ಮುಖ್ಯವಾದದ್ದು. ಪ್ರೀತಿಯಿಂದ ಕರೆದ್ರೆ ಯಾರು ತಾನೇ ಬರಲ್ಲ ಸ್ವಾಮಿ. ನೀವು ಕರೀದೇನೆ ನೀವು ಬರಲಿಲ್ಲ ಅಂತ ಹೇಳೋದಕ್ಕಿಂತ ಬನ್ನಿಪ್ಪ ಎಲ್ಲರೂ ಒಟ್ಟಿಗೆ ಸೇರೋಣ, ಸಂಭ್ರಮಿಸೋಣ ಅಂದಾಗ ಅದರ ಮಾತೇ ಬೇರೆ, ಆ ಗತ್ತೇ ಬೇರೆ. ಚಿತ್ರೋದ್ಯಮನೇ ನೀವು ಬರಲಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಯಾರಿಗೆ, ಯಾರಿಗೋಸ್ಕರ ಇದು ಮಾಡ್ತಿರೋದು? ಬಹುಶಃ ಅವರು ಬಳಸಿದ ಪದ ಉದ್ದೇಶ ಚೆನ್ನಾಗೇ ಇದೆ, ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಆದ್ರೆ ಸಾಧು ಕೋಕಿಲ ಅವರು, ನೀವು ಯಾರ ಹತ್ರನೂ ಲೆಟರ್ ಕಳಿಸಿದ್ರೆ ಯಾರು ಬರ್ತಾರೆ? ಪ್ರೀತಿಯಿಂದ ಆಹ್ವಾನಿಸೋದಿದೆಲ್ಲ ಅದಾಗಿದ್ರೆ ಪ್ರತಿಯೊಬ್ಬರು ಬರ್ತಾರಲ್ವಾ? ಕೆ ಶಿವಕುಮಾರ್ ಅವರು ಕೂಡ ಚಿತ್ರರಂಗದಲ್ಲಿ ಇವತ್ತು ಬಹಳ ದೊಡ್ಡ ಎಕ್ಸಿಬಿಟ್ರು. ಉದ್ದೇಶದಲ್ಲಿ ಕೆಟ್ಟದಿಲ್ಲ. ನಟ್ಟು ಬೋಲ್ಟ್ ಅನ್ನೋದು ಇದೆಯಲ್ಲ, ಅದು ಅಧಿಕಾರ ದರ್ಪದಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಅಲ್ಲಿ ಸ್ಟೇಜಲ್ಲಿ ಇದ್ಕೊಂಡು ನಾವು ನಿಲ್ಸೋಕೆ ನಮ್ಗೆ ಗೊತ್ತಿದೆ ಅಂತೇಳಿ. ಅದನ್ನು ನಾವು ಗಂಭೀರವಾಗಿ ತಗೊಳ್ಳೋಂಥ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಏಕಾಏಕಿ ಬಂದು ನಿಲ್ಲಿಸಿ ಅಂತ ಹೇಳೋಕೆ ಯಾರಿಗೂ ಸಾಧ್ಯವಿಲ್ಲ. ಗ್ಯಾರಂಟಿಗಳ ಬಗ್ಗೆ ಗೌರ್ಮೆಂಟ್ ಕಡೆಯಿಂದನೇ ಒಂದು ಸಿನಿಮಾ ಆಗಲಿ. ಅದು ಈಗ ನಮ್ಮ ನಿರ್ಮಾಪಕರು ಸುಮಾರು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ಸರ್, ಈಗ ನಿನ್ನೆ ಫಿಲಮ್ ಫೆಸ್ಟ್ ಇನಾಗ್ರೇಷನ್ ಇತ್ತು ಸರ್. ಆ ಸಂದರ್ಭದಲ್ಲಿ DK ಅವರು ಸರ್ ಈಗ ನಿನ್ನೆ ಫಿಲಮ್ ಫೆಸ್ಟ್ ಇನಾಗ್ರೇಷನ್ ಇತ್ತು ಸರ್. ಆ ಸಂದರ್ಭದಲ್ಲಿ DK ಅವರು ಸರ್ ಈಗ ನಿನ್ನೆ ಫಿಲಮ್ ಫೆಸ್ಟ್ ಫಿಲಮ್ ಅವ್ರು ಏನಾರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಆಗ ಯಾರು ಬರಲಿಲ್ಲ. ಈಗ ನೆನ್ನೆ ಫಂಕ್ಷನ್, ಯಾರ ಫಂಕ್ಷನ್ ಅದು? ನಂದ ಫಂಕ್ಷನ್. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವರವರ ದೃಷ್ಟಿನಲ್ಲಿ ಅವರವರು ಸರಿ. DK ಶಿವಕುಮಾರ್ ಹೇಳಿದ್ದು ಇದು ಸರ್ಕಾರಿ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಿತ್ರ ನಟ ನಟಿಯರು ಅಥವಾ ತಂತ್ರಜ್ಞರು ಬರಲಿಲ್ಲ ಅಂದರೆ ಹೆಂಗೆ ಅಂತ. ನಿನ್ನೆ ಏನೋ ಒಂದು 20-25 ಜನ ಮಾತ್ರ ಇದ್ದರು ಅಂತಂದ್ಬಿಟ್ಟು ಅದಕ್ಕೆ ಒಪ್ಪೋಣ, ಯಾಕೆಂದರೆ ಅದು ಚಿತ್ರೋದ್ಯಮಕ್ಕೋಸ್ಕರನೇ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಆದರೆ ಇವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಮೇಕೆದಾಟು ಪಾದಯಾತ್ರೆ ಮಾಡಿದ ಸಂದರ್ಭ ಯಾವುದು? ರಾಜ್ಯದಲ್ಲಿ ಇನ್ನೇನು ಹತ್ತಿರದಲ್ಲಿ ವಿಧಾನಸಭಾ ಎಲೆಕ್ಷನ್ ಇತ್ತು. ಇವರ ಪಕ್ಷದ ವತಿಯಿಂದ ಮಾಡಿದ ಕಾರ್ಯಕ್ರಮ, ಎಲ್ಲ ಕಡೆ ಇವರ ಪಕ್ಷದ ನಾಯಕರ ಕಟೌಟ್ಗಳೇ ರಾರಾಜಿಸ್ತಾ ಇತ್ತು. ಅಂಥ ಕಡೆ ನೀವು ಎಲ್ಲ ಸಿನಿಮಾ ಕಲಾವಿದರು ಬನ್ನಿ ಅಂತಂದರೆ ಹೆಂಗೆ? ನಿಮಗೊಂದು ವಿಚಾರ ಗೊತ್ತಿರಲಿ, ಸಿನಿಮಾ ರಂಗದಲ್ಲೂ ರಾಜಕಾರಣಿಗಳಿದ್ದಾರೆ, ಸಿನಿಮಾ ರಂಗದಲ್ಲೂ ರಾಜಕೀಯ ಇದೆ, ರಾಜಕೀಯದಲ್ಲೂ ಸಿನಿಮಾ ರಂಗದವರು ಇದ್ದಾರೆ. ಹಾಗಾಗಿ ಅವರಿಗೆ ತೋಚಿದ್ದನ್ನು ಆ ಸಂದರ್ಭದಲ್ಲಿ ಅವ್ರು ಮಾಡಿದ್ದಾರೆ. ಅದನ್ನು ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡೋದು ತಪ್ಪಾಗುತ್ತೆ. ಬಟ್ ನಿನ್ನೆಯ ಕಾರ್ಯಕ್ರಮ ಇದೆಯಲ್ಲ, ನಿನ್ನೆಯ ಕಾರ್ಯಕ್ರಮಕ್ಕೆ ಕಲಾವಿದರು ಬರದೇ ಇರತಕ್ಕಂಥದ್ದು ತಪ್ಪು. ಯಾಕೆಂದರೆ ಜನರನ್ನು ಸೇರಿಸಬೇಕು. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಬಾಲಿವುಡ್ಡಿಂದೆಲ್ಲ ಬಂದಿರಬೇಕಾದ್ರೆ ನಮ್ಮ ರಾಜ್ಯದವರೇ ಇಲ್ಲ ಅಂತಂದರೆ ಹೆಂಗೆ? ಬಟ್ ಅಲ್ಲೂ ಒಂದು ಪ್ರಾಬ್ಲಮ್ ಇದೆಯಂತೆ. ಎಲ್ಲರನ್ನೂ ಇನ್ವೈಟ್ ಮಾಡಿರೋದು ಇದೆಯಲ್ಲ, 7 ಗಂಟೆಗೆ ಪ್ರೋಗ್ರಾಮು ಅಂದರೆ 6 ಗಂಟೆಗೆ ತಲುಪಿದೆಯಂತೆ ಎಲ್ಲರಿಗೂ ಇನ್ವಿಟೇಷನ್. 6 ಗಂಟೆಗೆ ಇನ್ವಿಟೇಷನ್ ಬಂದಿದೆ, ನಾವು 7 ಗಂಟೆಗೆ ಹೆಂಗೆ ಸ್ವಾಮಿ ಹೋಗೋದು? ಅದಕ್ಕೆ ಜಯಮಾಲ ಅವ್ರು ಹೇಳಿದ್ದು, ಕರೆಯೋ ರೀತಿ ಎಲ್ಲರನ್ನೂ ಪ್ರೀತಿಯಿಂದ ಕರೆದಿದ್ರೆ ಅರ್ಲಿಯರ್ ಆಗಿ ಎಲ್ಲರೂ ಬರ್ತಾ ಇದ್ರು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇದು ಹೆಚ್ಚೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ. ಇನ್ನು ಪವರ್ ಶೇರಿಂಗ್ ಫೈಟ್ ಮತ್ತೆ ಜೋರಾಗ್ತಾ ಇದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೈಕಮಾಂಡ್ ಮುಂದೆ DK ಶಿವಕುಮಾರ್ ಒತ್ತಡ ಹೇರಿದ್ದಾರೆ ಅನ್ನೋ ಸುದ್ದಿ ನಡುವೆ ಅವರ ಕಟ್ಟರ್ ಬೆಂಬಲಿಗ ಶಿವಗಂಗಾ ಬಸವರಾಜ್ ಮಾತನಾಡಿದ್ದಾರೆ. ಡಿಸೆಂಬರ್ ಹೊತ್ತಿಗೆ DK ಶಿವಕುಮಾರ್ CM ಆಗೋದು ಪಕ್ಕ, ಬೇಕಿದ್ದರೆ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಚನ್ನಗಿರಿ ಶಾಸಕರು ಹೇಳಿದ್ದಾರೆ. ಸಚಿವ KN ರಾಜಣ್ಣ ವಿರುದ್ಧ ಶಿಸ್ತು ಕ್ರಮ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ CM ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಇದು ಸೆಟಲ್ಡ್ ಮ್ಯಾಟರ್ ಅಂತ DCM ಮುಂದೆನೇ ವೀರಪ್ಪ ಮೊಯ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ಗೆ ನಾನು ಯಾವುದೇ ಷರತ್ತು ಹಾಕಿಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮತ್ತೆ ಪಕ್ಷನಿಷ್ಠೆಗೆ ಮಾತನಾಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಮತ್ತೆ ಗೆಲ್ಲೋದು ಖಚಿತ ಅಂತ ಹೇಳಿದ್ದಾರೆ. ಇನ್ನು ಪವರ್ ಶೇರಿಂಗ್ ಒಪ್ಪಂದ ನಿಜ, ಆದರೆ ಬಹಿರಂಗವಾಗಿ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. DK ಮುಂದಿನ ನಡೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರು. ಈ ಮಧ್ಯೆ ನಿನ್ನೆಯ ಕಾರ್ಯಕ್ರಮದಲ್ಲಿ CM ಭಾಷಣದ ವೇಳೆ ಅವರ ಸೀಟಲ್ಲಿ DK ಶಿವಕುಮಾರ್ ಆಸೀನರಾಗಿದ್ದ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ.
ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ. ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ. ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿಟ್ಕೊಳ್ಳಿ. ಏನು ಈ ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ 7 ವರ್ಷ CM ಆಗ್ತಾರೆ. ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ, ಫಸ್ಟ್ ರಾಜಣ್ಣ ಬಾಯಿ ಮುಚ್ಚಿಸ್ಬೇಕು. ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ. ಏನು ಯಾರ ಅವಶ್ಯಕತೆ ಇಲ್ಲ ಪಕ್ಷಕ್ಕೆ. ರಾಜಣ್ಣ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಹೈಕಮಾಂಡ್. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ಕಂಡೀಷನ್ನು ಬ್ಲ್ಯಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. 2028 ಕಾಂಗ್ರೆಸ್ ಪಾರ್ಟಿ ವಿಲ್ ಕಮ್ ಬ್ಯಾಕ್ ಟು ಪವರ್. ಇಷ್ಟು ಮಾತ್ರ ಹೇಳ್ತೀನಿ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯದಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬಟ್ ಅದನ್ನು ಯಾರೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಡಿಸ್ಕ್ಲೋಸ್ ಮಾಡೋಕೆ ಧೈರ್ಯ ಯಾರಿಗೂ ಇಲ್ಲ. ಸಿದ್ದರಾಮಯ್ಯರು ಅಧಿಕಾರ ಬಿಟ್ಟು ಇಳಿಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ DK ಶಿವಕುಮಾರ್ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಗೊಂತಾರೆ ಅದು ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕುಂಭಮೇಳದಲ್ಲಿ ಮಿಂದು ಇಶಾ ಕೇಂದ್ರದಲ್ಲಿ ಶಿವರಾತ್ರಿ ಆಚರಿಸಿ ಸದ್ದು ಮಾಡಿರ್ತಕ್ಕಂಥ DCM DK ಶಿವಕುಮಾರ್ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಟೆಂಪಲ್ ರನ್ ನಡೆಸಿದರು. ಕಾಪುವಿನ ಹಳೆ ಮಾರಿಗುಡಿ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾದರು. ಈ ವೇಳೆ DCM ಜೊತೆ ಸ್ಥಳೀಯ BJಪಿಗರು ಕಾಣಿಸಿಕೊಂಡರು. DKಯ ಹಿಂದುತ್ವದ ನಿಲುವನ್ನು ಶಾಸಕರಾದ ಸುನಿಲ್ ಕುಮಾರ್, ಯಶ್ಪಾಲ್ ಸುವರ್ಣ ಸ್ವಾಗತಿಸಿದರು. DKಶಿಗೆ ಒಳ್ಳೆಯದಾಗಲಿ ಅಂತ BJಪಿಯ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಹರಸಿದರು. ಈ ಮಧ್ಯೆ ಕುಂಭಮೇಳವನ್ನು ಇಶಾ ಕೇಂದ್ರಕ್ಕೆ ಹೋಗಿದ್ದನ್ನು DCM ಸಮರ್ಥಿಸಿಕೊಂಡ್ರು. ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಸಂಚಲನವಾಗುತ್ತೆ, ಯಾರು ಯಾವ ಲೆಕ್ಕಾಚಾರ ಬೇಕಾದರೂ ಹಾಕ್ಕೊಳ್ಳಿ, ನನಗೆ ಯಾವ ಲೆಕ್ಕಾಚಾರದ ಅವಶ್ಯಕತೆ ಇಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅದು ಅವರಿಚ್ಛೆ, ಟೀಕೆ ಅಗತ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಹುಶಃ ಈ ನಾಡಿನ ಅದೃಷ್ಟವಂತರಲ್ಲಿ ಅದೃಷ್ಟವಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ಧರ್ಮವನ್ನ ನಂಬಿಕೊಂಡು ರಾಜಕಾರಣ ಮಾಡಿಕೊಂಡು ಬಂದಂತ ಪುಣ್ಯಾತ್ಮ ಇವತ್ತು ಪ್ರಥಮ ಪ್ರಸಾದ ನಮ್ಮ ಉಪಮುಖ್ಯಮಂತ್ರಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಬಹಳ ಧನ್ಯವಾದವಾಗಿ ಅವರು ನಡೆಸಿದಂತ ಎಲ್ಲ ಕಾರ್ಯಕ್ರಮಗಳು ಅವರು ಅದು ಯೋಚಿತವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಭಗವಂತ ಅವರ ಮನೆಗೆ ಸುಖ ಶಾಂತಿ. He personally came and invited me. He has big following. So I've been gone there. It is my personal belief. ಕುಂಭಮೇಳಕ್ಕೆ ಹೋಗಿದ್ದೆ. ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ? ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಾಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಅವರವರ ಇಚ್ಛೆ, ಅವರವರ ಮನಸ್ಸಿನ ಭಾವನೆ, ಅದಕ್ಕೆ ನಾವು ಟೀಕೆ ಮಾಡತಕ್ಕಂಥದ್ದು ಅನವಶ್ಯಕ. ಇವತ್ತು ಅವರಲ್ಲಿ ಹೋಗಿರ್ತಕ್ಕಂಥದ್ದು ನನಗೇನು ದೊಡ್ಡ ವಿಶೇಷ ಏನು ಕಾಣಲ್ಲ. ಅದರ ಬಗ್ಗೆ ನಾವೇನು ಮಹತ್ವ ಕೊಡೋದು ಬೇಡ ಅನ್ನೋದು ನಾನು. ಇನ್ನು ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಬಜೆಟ್ ಅಧಿವೇಶನ. ಆಡಳಿತ ವಿಪಕ್ಷಗಳ ನಡುವೆ ಫೈಟ್ಗೆ ವೇದಿಕೆ ಸಜ್ಜಾಗಿದೆ. ಆಡಳಿತ ಪಕ್ಷದ ವೈಫಲ್ಯ ಎತ್ತಿ ಹಿಡಿದು ಸರ್ಕಾರವನ್ನು ಕಟ್ಟಾಕೋದಕ್ಕೆ BJP JDS ಜಂಟಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿವೆ. ಗ್ಯಾರಂಟಿ ಹಣ ಬಿಡುಗಡೆ ವಿಳಂಬ, KPSC ಗೊಂದಲ, ಪರಿಶಿಷ್ಟರ ಹಣ ಗ್ಯಾರಂಟಿ ಬಳಕೆ, ಗ್ರೇಟರ್ ಬೆಂಗಳೂರು ಬಿಲ್ ಸೇರಿದಂತೆ ಹಲವು ವಿಚಾರವನ್ನು ಮುಂದಿಟ್ಟುಕೊಂಡು ಮುಗಿ ಬೀಳೋದಕ್ಕೆ ತಯಾರಿ ಮಾಡಿಕೊಂಡಿವೆ. ಮೊದಲ ದಿನವೇ ಜಂಟಿ ಪಾದಯಾತ್ರೆಗೆ BJP JDS ಪ್ಲಾನ್ ಮಾಡಿಕೊಂಡಿವೆ. ಆದರೆ ಈ ಸರ್ಕಾರದಲ್ಲಿ ಏನೇ ಚರ್ಚೆ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ.